The wait is over ಅನ್ನೋ ರೀತಿಯಲ್ಲಿ ಜಾತಿ ಜನಗಣತಿಯ ರಿಪೋರ್ಟ್ ಓಪನ್ ಆಗಿದೆ. ಸಿದ್ದರಾಮಯ್ಯ ಪರ ವಿರೋಧದ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ಪರವಾಗಿ ಯಾರು ನಿಂತಿದ್ದಾರೆ, ವಿರೋಧ ವ್ಯಕ್ತಪಡಿಸ್ತಾ ಇರೋರು ಯಾರು, ಇದೆಲ್ಲವನ್ನ ನಿಮ್ಮ ಗ್ಯಾರಂಟಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಿ. ಅದೇ ರೀತಿಯಾಗಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ನನ್ನ ಕಲೀಗ ಇದ್ರ ಬಗ್ಗೆನೇ ಮಾತನಾಡಿಸಿದ್ದಾರೆ, ಒಂದು ಚಿಟ್ಚಾಟ್ ಮಾಡಿದ್ದಾರೆ. ಏನು ಹೇಳಿದ್ರು ರಾಮಲಿಂಗಾರೆಡ್ಡಿ, ಪರನ ವಿರೋಧನ ನೋಡೋಣ. ಸಚಿವ ಸಂಪುಟಕ್ಕೆ ಬರ್ತಾ ಇದೆ. ಈಗ ಕ್ಯಾಬಿನೆಟ್ಗೆ ಹೋಗ್ತಾ ಇದ್ದೀವಿ. ವರದಿ ಕೊಟ್ಟಾದ್ಮೇಲೆ ನೋಡ್ತೀವಿ. ಆಮೇಲೆ ನಮಗೆ ಏನಾಗಿದೆ, ಆ ವರದಿನಲ್ಲಿದೆ ಅಂತ ಗೊತ್ತಾಗುತ್ತೆ. ಈ ನಮ್ಮ ಹತ್ರ ಇಲ್ಲ, ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಸರ್ಕಾರ ಇವತ್ತು ಮಂಡನೆ ಮಾಡಿದ್ರೆ ನಮಗೂ ಅದರಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಸರ್, ಸಿದ್ದರಾಮಯ್ಯ ಸರ್ಕಾರ ಐತಿಹಾಸಿಕ ನಿರ್ಧಾರಕ್ಕೆ ಮುಂದಾಗ್ತಾ ಇದೆ, ಇದನ್ನೇ ಸ್ವಾಗತ ಮಾಡ್ತೀವಿ. ಈಗ ವರದಿ ಮಂಡನೆ ಮಾಡ್ತೀವಿ. ವರದಿ ಮಂಡನೆ ಮಾಡಿದ್ಮೇಲೆ ಅದನ್ನು ಸ್ವೀಕಾರ ಮಾಡೋದು ಬಿಡೋದು ಕ್ಯಾಬಿನೆಟ್ ಸಂಬಂಧಪಟ್ಟಿದ್ದು. ಅದಕ್ಕೆ ಮುಂಚೆನೇ ನಾವು ವರದಿ ನೋಡೋಕೆ ಮುಂಚೆನೇ ಆ ರೀತಿ ಕಾಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ. ಈಗ ಕೆಲವೊಂದು ಸಮುದಾಯಗಳ ವಿರೋಧ ಇದೆ ಸರ್, ನಿಮ್ಮ ಪರ ಇದ್ದೀರಾ ವಿರೋಧ ಇದ್ದೀರಾ ಅನ್ನೋದು ಕೂಡ ಚರ್ಚೆ. ಈಗ ಒಂದು ಯಾರು ನೋಡಿಲ್ವಲ್ಲ, ಇನ್ನು ಜಾತಿ ಗಂಟೆ ಯಾರು ನೋಡಿದಾರಾ? ಯಾರೂ ನೋಡಿಲ್ಲ. ನೋಡೋಕ್ಕೆ ಮುಂಚೆನೇ ಕಾಮೆಂಟ್ ಮಾಡಿದ್ರೆ ಹೇಗೆ? ನೋಡಾದ್ಮೇಲೆ ಅದರಲ್ಲಿ ಏನಾದರೂ ನ್ಯೂನತೆ ಹೇಳಿದರೆ ಸರ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಚೆನ್ನಾಗಿದೆ ಅಂತ ಹೇಳಿ, ಇಲ್ಲಿ ಏನಾದರೂ ಸರ್ ಮಾಡ್ಕೋಬೇಕು ಅನ್ನೋಗಿದ್ರೆ ಸರ್ ಮಾಡ್ಕೊಳ್ಳಿ ಅಂತ ಸಲಹೆ ಕೊಡಲಿ. ಯಾರು ನೋಡೋಕ್ಕೆ ಮುಂಚೆನೇ ಕಾಮೆಂಟ್ ಮಾಡೋ ಸರಿ ಇಲ್ಲ. ಈಗ ಕಾಂಗ್ರೆಸ್ ಪಕ್ಷವೇ ಇದನ್ನು ಪ್ರಣಾಳಿಕೆಯಲ್ಲಿ ಕೂಡ ಹಾಕಿತ್ತು, ಇವತ್ತು ವರದಿ ಜಾರಿ ಆಗ್ತದೆ, ಎಷ್ಟು ಖುಷಿ ಇದೆ ಸರ್ ನಿಮಗೆ? ಅಲ್ಲ, ಈ ವರದಿ ಮಣ್ಣೆ ಆಗಲಿ, ಮಣ್ಣೆ ಆದ ತಕ್ಷಣ ಜಾರಿ ಆಗೋದಿಲ್ಲ. ವರದಿ ಮಣ್ಣೆ ಆಗಿ ಅದಕ್ಕೆ ಸಮಯಾವಕಾಶ ಕೊಡ್ತಾರೆ, ಪಬ್ಲಿಕ್ ಎಲ್ಲ ಕೊಡ್ತಾರೆ, ಎಲ್ಲರದ್ದು ಅಭಿಪ್ರಾಯ ತಗೊಳ್ತಾರೆ, ಆಮೇಲೆ ಮಾಡೋದು. ಒಂದೇ ಸಲ ಏಕಾಏಕಿ. ಒಂದಿಷ್ಟು ಅಂಕಿ ಅಂಶಗಳು ಸೋರಿಕೆ ಆಗಿದೆ ಅನ್ನುವಂಥ ಮಾತಿತ್ತು. ಪರಿಶಿಷ್ಟ ಮತಗಳು ಜನಸಂಖ್ಯೆ ಜಾಸ್ತಿ ಆಗಿದೆ ಅನ್ನೋದು ಕೂಡ ಇಲ್ಲಿ ಉಲ್ಲೇಖ ಆಗ್ತದೆ. ಇಲ್ಲ, ನನಗೆ ಗೊತ್ತಿಲ್ಲಪ್ಪ, ನಾನು ನೋಡಿದ ಮಾಹಿತಿ ಈಗ ಕ್ಯಾಬಿನೆಟ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅಷ್ಟೇ. ನೋಡಿದ್ಮೇಲೆ ತಾನೇ ಕಾಮೆಂಟ್ ಮಾಡಬೇಕು. ಕೆಲವರು ಊಹೆ ಮಾಡ್ಕೊಂಡು ಮಾತಾಡ್ತಾರೆ, ನಾವು ಆ ರೀತಿ ಮಾತಾಡೋಕ್ಕಾಗತ್ತಾ? ಸರ್, ಕೆಲವು ಇಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರು ಕೆಲವಷ್ಟು ವಿರೋಧ ಹಾಕಿದ್ರು. ಶಾಮನೂರು ಶಿವಶಂಕರಪ್ಪ ಅವರು ಅಸಮಾಧಾನ ಹಾಕಿದ್ರು, ಯಾಕಂದರೆ ಕೆಲವಷ್ಟು ಪಂಗಡಗಳನ್ನ ಕೈ ಬಿಟ್ಟಿದೆ, ಅವೈಜ್ಞಾನಿಕವಾಗಿ ಆಗಿದೆ ಅಂತ. ಈಗ ನೋಡಲಿ, ಅವರು ಎಲ್ಲರೂ ನೋಡಲಿ, ಅದರಲ್ಲಿ ಏನಾದರೂ ತಪ್ಪಿದ್ರೆ ಸರ್ ಮಾಡ್ಕೊಳ್ಳಿ ಅಂತ ಹೇಳಿ, ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿ, ಏನಾದರೂ ವ್ಯತ್ಯಾಸಗಳಿದ್ರೆ ಸರ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತಲ್ಲ. ಆದಮೇಲೆ ಕಾಮೆಂಟ್ ಮಾಡಿದ್ರೆ ಒಳ್ಳೆಯದು.